ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಯಾರೆಲ್ಲ ಟೆಟ್ ಎಕ್ಸಾಮ್ ಬರೆದಿದ್ದೀರಿ ಎಲ್ಲರಿಗೂ ಕೂಡ ಶುಭವಾಗಲಿ. ಸೊ ಅದಕ್ಕಿಂತ ಮುಂಚೆ ಇವತ್ತು ನಾವು ಕೆಲವೊಂದು ಕೀ ಆನ್ಸರ್ಸನ್ನು ಅಂದರೆ ಪ್ರಾವಿಷನಲ್ ಕೀ ಆನ್ಸರ್ಸನ್ನು ತಗೊಂಡು ಬಂದಿದ್ದೀವಿ. ಸೊ ಯಾವುದರ ಕೀ ಆನ್ಸರ್ಸ್ ಅಂದರೆ ಸಮಾಜ ವಿಜ್ಞಾನದ ಕೀ ಆನ್ಸರ್ಸ್ ಆಗಿರುತ್ತೆ. ಸೊ ವೇಟ್ ಮಾಡ್ದೇ ಡೈರೆಕ್ಟಾಗಿ ಕ್ವಶನ್ಗೆ ಮೂವ್ ಆನ್ ಆಗೋಣ. ಫಸ್ಟ್ನೇ ಕ್ವಶನ್ ನೋಡಿ, ಕರ್ನಾಟಕದಲ್ಲಿ ಕಂಡು ಬಂದಿರುವಂತಹ ಪ್ರಥಮ ಸಂಸ್ಕೃತ ಶಾಸನ ಯಾವುದು ಅಂತ ಹೇಳಿದ್ರೆ ತಾಳಗುಂದ ಶಾಸನ. ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಪಟ್ಟಿ 1, 2 ಇದೆ, ಇದರಲ್ಲಿ ಯಾವುದು ಸರಿ ಆನ್ಸರ್ ಅಂತ ಹೇಳಿದ್ರೆ ಇದು ಮೊದಲನೆಯದು ಸರಿಯಾದ ಆನ್ಸರ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು 93ಗೆ ಕೆಳಗಿನ ಘಟನೆಗಳನ್ನ ಏನು ಮಾಡಬೇಕು ಅಂದರೆ ಕಾನೂನು ಕ್ರಮದಲ್ಲಿ ಬರೀಬೇಕು ಅಂತ ಹೇಳಿದಾಗ ಇದಕ್ಕೆ ಸರಿಯಾದ ಉತ್ತರ 4 ಆಗಿರುತ್ತೆ ನೋಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟು ಕೆಳಗಿನ ಹೇಳಿಕೆಗಳನ್ನು ಓದ್ರಿ ಮತ್ತು ಅವುಗಳಿಗೆ ಸಂಬಂಧಿಸಿದಂಥ ಸರಿಯಾದ ಆಯ್ಕೆಯನ್ನು ನೀವು ಆರಿಸಿ ಬರೀಬೇಕಾಗತ್ತೆ. ಇಲ್ಲಿ ಸರಿಯಾದ ಉತ್ತರ ಬಂದು ಕಲ್ಯಾಣದ ಚಾಲುಕ್ಯರು, ಇದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ಕೂಡ ನೋಡಿ, ಹೇಳಿಕೆಗಳನ್ನು ಓದಿ ಏನು ಮಾಡಬೇಕು, ಸರಿಯಾದ ಆಯ್ಕೆಯನ್ನು ಆರಿಸಿ ಬರೀಬೇಕು. ಇದರಲ್ಲಿ ಸೊ ಫಸ್ಟ್ನೇದು, ಗೌತಮ ಬುದ್ಧನ ಮೊಟ್ಟಮೊದಲ ಬೋಧನೆಯ ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿದೆ. ಇದು ಸರಿಯಾಗಿ ಆಗಿರೋದ್ರಿಂದ ಇದರಲ್ಲಿ ಎಲ್ಲವೂ ರಾಂಗ್ ಆಗಿರೋದ್ರಿಂದ 2 ಈಸ್ ಅ ಕರೆಕ್ಟ್ ಆನ್ಸರ್ ಅಂತ ಹೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ 96, ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ 3ನೇ ಪದಕ್ಕೆ ಉತ್ತರವನ್ನು ಆರಿಸಿ. ಸಹನಾ ಈ ಮಂಡಿ ಇದು ಅಲ್ಲಾವುದ್ದೀನ್ ಖಿಲ್ಜಿ ಆದರೆ 40 ಸರದಾರರ ಕೂಟದ ನೇಮಕ, ಇದು ಯಾವುದು ಸರಿಯಾದ ಉತ್ತರ ಅಂದರೆ ಇಲ್ತಮಿಷ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. 97 ನೋಡಿ, ಕೊಟ್ಟಿರುವ ಹೇಳಿಕೆಗಳನ್ನು ಓದ್ರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಬೇಕು ಅಂತ ಹೇಳಿ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಬಂದು ಎ ತಪ್ಪಾಗಿರುತ್ತದೆ ಮತ್ತು ಆರ್ ಅನ್ನುವಂಥದ್ದು ಸರಿಯಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ 98, ಇಲ್ಲಿ ಕೂಡ ಪಟ್ಟಿ 1, 2 ಕೊಟ್ಟಿದ್ದಾರೆ, ಇದರಲ್ಲಿ ಸರಿಯಾದ ಉತ್ತರ ಬಂದು 4, ಇದು ಸರಿಯಾದ ಉತ್ತರ ಆಗಿರ್ತದೆ. 99 ನೋಡಿ, ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಪದವನ್ನು ರಚಿಸಿದವರು ಯಾರು? ರೂಸೋ ಅನ್ನುವಂಥವ್ರು ಇದನ್ನ ರಚಿಸಿರ್ತಾರೆ. ನೆಕ್ಸ್ಟ್ ನೋಡಿ, ಕೆಳಗಿನ ಹೇಳಿಕೆಯನ್ನು ಓದ್ರಿ, ತಪ್ಪಾಗಿರುವಂತಹ ಹೇಳಿಕೆಯನ್ನ ಬರೆಯಬೇಕು ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇಲ್ಲಿ 1617ರಲ್ಲಿ ಸರ್ ಥಾಮಸ್ ರೋ ಜಹಾಂಗೀರನ ಆಸ್ಥಾನಕ್ಕೆ ಭೇಟಿ ನೀಡಿದನು, ಇದು ಕೂಡ ಸರಿಯಾಗಿದೆ. ಬಟ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಪ್ರಪ್ರಥಮ ಫ್ಯಾಕ್ಟರಿಯನ್ನ 1968ರಲ್ಲಿ ಮಚಿಲಿಪಟ್ಟಣದ ಆರಂಭಿಸಿದೆ, ಇದು ರಾಂಗ್ ಇದೆ ನೋಡಿ ಸ್ನೇಹಿತರೆ. ಹಿಂಗಾಗಿ ಇದರ ಆನ್ಸರ್ 2 ಆಗುತ್ತೆ, 100ಕ್ಕೆ 2 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಕೆಳಗಿನ ಹೇಳಿಕೆಗಳನ್ನ ಓದಿರಿ. ಸೊ ಇವರು ಬೆಂಗಳೂರಿನ ಮೊಘಲನ ಸೇನಾನಿಯನ್ನ ಕೊಂಡರು ಅದು, ಮತ್ತು ಇಲ್ಲಿ ಕರ್ನಾಟಕದ ಕವಿ ಚಕ್ರವರ್ತಿ ನವಕೋಟಿ ನಾರಾಯಣ ಅಂತ ನಿಮ್ಗೆ ಅರ್ಥ ಆಗಬೇಕು, ಅದು ಚಿಕ್ಕ ದೇವರಾಜ ಅರಸರು, ಇದು ಸರಿಯಾದ ಆನ್ಸರ್ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ 102, ಕೆಳಗಿನ ಹೇಳಿಕೆಯನ್ನು ಓದ್ರಿ, ಸರಿಯಾದ ಆಯ್ಕೆಯನ್ನ ಬರೆಯಿರಿ. ಓಕೆನಾ? ಇಲ್ಲಿ ಹೇಳಿಕೆ ಎ ಸರಿಯಾಗಿದೆ ಮತ್ತು ಬಿ ತಪ್ಪಾಗಿದೆ. ಇದು ತಪ್ಪಾಗಿದೆ, ಇದು ಸರಿಯಾಗಿದೆ ನೋಡಿ ಸ್ನೇಹಿತರೆ. ಹಂಗಾಗಿ ಆನ್ಸರ್ ಬಂದು 102ಕ್ಕೆ 1. ನೆಕ್ಸ್ಟ್ ನೋಡಿ 103ಕ್ಕೆ ಈ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನ ಬರೆಯಿರಿ. ನೋಡಿ ಇಲ್ಲಿ ಯಾವ್ದ್ಯಾವ್ದು ಸರಿಯಾದ ಆಯ್ಕೆ, ತಪ್ಪಾದ ಹೇಳಿಕೆ ಎಲ್ಲ, ಇಲ್ಲಿ ಸರಿಯಾದ ಆಯ್ಕೆ. ಸೊ ಇಲ್ಲಿ ಭಾರತ ಸರ್ಕಾರವು ಭಾರತ ರಾಷ್ಟ್ರ ಲಾಂಛನವನ್ನ 26 ಜನವರಿ 2050ರಂದು ಅಂಗೀಕರಿಸಲಾಗಿದೆ, ಇದು ಕೂಡ ಸರಿಯಾಗಿದೆ. ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಸಿ ಕೂಡ ಸರಿಯಾಗಿದೆ ನೋಡಿ ಸ್ನೇಹಿತರೆ. ಭಾರತ ಸರ್ಕಾರ ರಾಷ್ಟ್ರೀಯ ಪಂಚಾಂಗವನ್ನ 1957 ಮಾರ್ಚ್ 22ರಂದು ಆಚರಣೆಗೆ ತಂದಿತ್ತು, ಅದೊಂದು ಕೂಡ ಸರಿ. ಮತ್ತು ಡಿ ಕೂಡ ಸರಿಯಾಗಿರೋದ್ರಿಂದ ಇಲ್ಲಿ ACD ಸರಿಯಾದ ಉತ್ತರ, ಅಂದ್ರೆ 2 ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ. ನೆಕ್ಸ್ಟ್ 104, ಪ್ರತಿ ವರ್ಷ ವಿಶ್ವಸಂಸ್ಥೆ ದಿನವನ್ನ ಅಕ್ಟೋಬರ್ 24ರಂದು ನಾವು ಏನು ಆಚರಣೆಯನ್ನ ಮಾಡ್ತೇವೆ. 105 ನೋಡಿ, ಈ ಎಲ್ಲ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇದರಲ್ಲಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿ ನೋಡಿ, ನೋಡ್ತಿದ್ದಂಗೆನೆ ಹೇಳ್ಬೋದು, ಸ್ವತಂತ್ರ ಹಕ್ಕು ಏನಿದೆ ಇದು 19ರಿಂದ 22 ಆಗಿರ್ಬೇಕಾಗಿತ್ತು, ಅದ್ರ 21 ಇದೆ. ಸೊ ಹಿಂಗಾಗಿ ಇದು ತಪ್ಪಾಗಿದೆ, ಇದು ಸರಿಯಾದ ಉತ್ತರ 106ಕ್ಕೆ. 107 ನೋಡಿ, ಕೆಳಗಿನ ಹೇಳಿಕೆಗಳನ್ನು ಓದಿರಿ, ಸರಿಯಾದ ಆಯ್ಕೆಯನ್ನ ಬರೀರಿ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎ ಮತ್ತು ಬಿ ಸರಿಯಾಗಿದೆ ಇದು. ನೆಕ್ಸ್ಟ್ ನೋಡಿ 108ಕ್ಕೆ
ಸರಿಯಾದ ಉತ್ತರ ಬಂದು 3 ಸರಿಯಾದ ಉತ್ತರ. 109ಕ್ಕೆ ನೋಡಿ ಸ್ನೇಹಿತರೆ, ಇಲ್ಲಿ 3 ಹೇಳಿಕೆಗಳು ಸರಿಯಾಗಿದ್ದಾವೆ. ಸೊ ಯಾವುದು ಅಂತಂದ್ರೆ, ಸೊ ಡಾಕ್ಟರ್ ನಂಜುಂಡಪ್ಪ ಸ್ವಾಮಿ ನೋಡಿ ಸ್ನೇಹಿತರೆ, ಇಲ್ಲಿ ಸುಚೇತಾ ಕೃಪಲಾನಿ ಮಹಾರಾಷ್ಟ್ರದ ರಾಜ್ಯದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ. ಇದು ತಪ್ಪು, ಯಾಕಂದ್ರೆ UPಯ ಉತ್ತರ ಪ್ರದೇಶದ ಆಗಿರೋದ್ರಿಂದ ಇದು ತಪ್ಪು. ಎಲ್ಲವೂ ಸರಿಯಾಗಿರೋದ್ರಿಂದ ಇಲ್ಲಿ 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಕೆಳಗಿನ ಹೇಳಿಕೆಗಳನ್ನ ಓದ್ರಿ, ಸರಿಯಾದನ್ನ ಆಯ್ಕೆ ಮಾಡಿ. ಇಲ್ಲಿ AC ಸರಿಯಾಗಿದೆ ನೋಡಿ, AC ಅನ್ನುವಂಥದ್ದು ಸರಿ, ಯಾಕಂದ್ರೆ ವಿಶ್ವಸಂಸ್ಥೆ ಎಂಬ ಆ ಶಬ್ದವನ್ನ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಚಾಲ್ತಿಗೆ ತಂದರು, ಅದು ಕೂಡ ಸರಿ ಇದೆ. ಮತ್ತು ಸಿ ಅಂದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು 15 ಮಂದಿ ನ್ಯಾಯಾಧೀಶರನ್ನು ಒಳಗೊಂಡಿದೆ. ಸೊ ಇವೆರಡು ಸರಿ ಇರೋದ್ರಿಂದ AC ಸರಿಯಾದ ಉತ್ತರ ಆಗಿರೋದ್ರಿಂದ ಆಪ್ಷನ್ 4 ಇಸ್ ಅ ಕರೆಕ್ಟ್ ಆನ್ಸರ್. 111ಕ್ಕೆ ನೋಡಿ, ಇಲ್ಲಿ ಕೂಡ ತಪ್ಪಾಗಿರುವಂತ ಹೇಳಿಕೆಯನ್ನ ನೀವು ಆಯ್ಕೆ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, 1914ರಲ್ಲಿ ಮದ್ರಾಸ್ ಅಲ್ಲ ಇದು, ಅಂದ್ರೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನ ಪರಿಚಯಿಸಲಾಯಿತು. ಸೊ ಹಂಗಾಗಿ ಇದು ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ 112, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ವಾಸಿಸುವಂತ ಬುಡಕಟ್ಟು ಜನಾಂಗಕ್ಕೆ ಏನಂತ ಹೇಳಿ ಕರೀತಾರೆ ಅಂತ ಹೇಳಿದ್ರೆ, ಜ್ವಾರ್ಬಾ, ಹೊಂಗೆ ಮತ್ತು ಸಂತಿಲೇನಿ ಅಂತ ಹೇಳಿ. ಸರಿಯಾದ ಉತ್ತರ ಆಪ್ಷನ್ 4 ಸರಿಯಾದ ಉತ್ತರ ಆಗಿರ್ತದೆ ನೋಡಿ ಸ್ನೇಹಿತರೆ. ಇಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಓದಿ ಎಷ್ಟು ಸರಿಯಾಗಿವೆ ಅಂತ ಹೇಳಬೇಕು. 113ಕ್ಕೆ 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, 3 ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದು ಸರಿಯಾದ ಉತ್ತರ. ಇದರಲ್ಲಿ ಯಾವ್ದು ತಪ್ಪಾಗಿದೆ ಅಂತ ಹೇಳಿದ್ರೆ ಸಿ ತಪ್ಪಾಗಿದೆ ನೋಡಿ ಸ್ನೇಹಿತರೆ. ಅಂದ್ರೆ ಸಂವಿಧಾನದ 27ನೇ ವಿಧಿಯು ಅಸ್ಪೃಶ್ಯತೆ ನಿವಾರಣೆಯನ್ನ ನಿಷೇಧಿಸಿದೆ, ಇದು ತಪ್ಪಾಗಿರೋದ್ರಿಂದ 3 ಸರಿಯಾಗಿರೋದ್ರಿಂದ ಇದಕ್ಕೆ ಆನ್ಸರ್ ಯಾವುದು ಅಂತಂದ್ರೆ 3 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ 114ನೇದು, ಬಾಲಕಾರ್ಮಿಕ ಪದ್ಧತಿಯ ಸಮಸ್ಯೆಯನ್ನ ತೊಡೆದುಹಾಕಲು ಕೈಗೊಂಡಿರುವಂತಹ ಕ್ರಮಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆ ಯಾವುದು? ನೋಡಿ, ಇಲ್ಲಿ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನ 1986ರಲ್ಲಿ ಜಾರಿಗೊಳಿಸಿತು, ಬಟ್ ಇಲ್ಲಿ 85 ಇರೋದ್ರಿಂದ ಇದು ತಪ್ಪಾಗಿದೆ. ಅವರು ಕೂಡ ತಪ್ಪಾದ ಹೇಳಿಕೆಯನ್ನು ಕೇಳಿದ್ರಿಂದ ಆನ್ಸರ್ ಬಂದು 4, ಇದು ಸರಿಯಾದ ಉತ್ತರ ಆಗಿರ್ತದೆ. 115 ನೋಡಿ ಸ್ನೇಹಿತರೆ, ಇಲ್ಲಿ ಕೂಡ ಸರಿಯಾದ ಆಯ್ಕೆಗಳನ್ನ ಆರಿಸಿ ಬರೀಬೇಕಾಗ್ತದೆ. ಇಲ್ಲಿ ಸರಿಯಾಗಿದ್ದು ಯಾವುದು ಅಂದ್ರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆನ 2006ರಲ್ಲಿ ಜಾರಿ ತಂದ್ರು, ಇದು ಕೂಡ ಸರಿಯಾಗಿದೆ. ನೋಡಿ, ಇಲ್ಲಿ ಭಾರತ ಮಕ್ಕಳ ಒಡಂಬಡಿಕೆ ಯಾವಾಗ ಸೈನ್ ಮಾಡ್ತಾರೆ ಅಂತ ಹೇಳಿದ್ರೆ 1993, ಇದು ಕೂಡ ತಪ್ಪಾಗಿದೆ. ಇದು 1993 ಅಲ್ಲ, ಸರಿಯಾದ. ಈ ನೋಡಿ, ಪ್ರಸಾರ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆಯನ್ನ 1984ರಲ್ಲಿ ಜಾರಿಗೆ ತರಲಾಯಿತು, ಇದು ಕೂಡ ಸರಿ ಇದೆ. ಸೊ ಹಂಗಾಗಿ AC ಇದು ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸರ್, AC ಸರಿಯಾದ ಉತ್ತರ. 116 ನೋಡಿ, ಅಲ್ ಘಜಲ್, ಸುಬತ್ ಮತ್ತು ಅಡ್ಬರ್ರ ಇದರ ಉಪನದಿಗಳು ಯಾವುವು ಅಂತಂದ್ರೆ, ಯಾವ್ದರ ಉಪನದಿಗಳು ಅಂತಂದ್ರೆ ಇದು ನೈಲ್ ನದಿಯ ಉಪನದಿಗಳು ಇವೆಲ್ಲಾನು ಕೂಡ. ನೆಕ್ಸ್ಟ್ ಕ್ವೆಶನ್ ನೋಡಿ 117, ದಕ್ಷಿಣ ಅಮೆರಿಕ ಖಂಡಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವಂತಹ ಹೇಳಿಕೆ ಯಾವುದು? ಇದರಲ್ಲಿ ತಪ್ಪಾಗಿರುವಂತಹ ಹೇಳಿಕೆ ಅಂತಂದ್ರೆ ಇಲ್ಲಿ ನೋಡಿ, ಭೂಮಿಯ ಮೇಲೆ ಅತಿ ಶುಷ್ಕ ಪ್ರದೇಶವಾಗಿರುವಂತ ಇದು ಯಾವುದು? ಅಟಕಾಮ ಮರುಭೂಮಿಯಲ್ಲಿ ದಕ್ಷಿಣ ಅಮೆರಿಕ ಖಂಡಗಳಲ್ಲಿ ಬ್ರೆಜಿಲ್ನಲ್ಲಿದೆ, ಇದು ಏನಿದೆ ಇದು ತಪ್ಪಿದೆ. ಓಕೆ, ಹಂಗಾಗಿ ಆನ್ಸರ್ ಬಂದು 4 ಸರಿಯಾದ ಉತ್ತರ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ 118 ಬಂದು ಲೂ ಅಂತ ಎಲ್ಲಿ ಕರಿತೇವೆ ಅಂದ್ರೆ ಭಾರತದಲ್ಲಿ ಕರಿತೇವೆ. ಅಂದ್ರೆ ಎಗೆ 3 ಅಂದ್ರೆ ಎಗೆ 3 ನೋಡಿ. ಓಕೆ, ಎಗೆ 3 ಅಂದ್ರೆ ಮತ್ತೆ ಜುನಾಕ್ ಅಂತೇಳಿ ಎಲ್ಲಿ ಕರಿತೇವೆ ಅಂತ ಹೇಳಿದ್ರೆ USA. ಬಿಗೆ 4 ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ. ಓಕೆನಾ, 2 ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ 119, ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನ ಇದರಲ್ಲಿ ಬರಿಬೇಕಾಗುತ್ತದೆ. ಸರಿಯಾದ ಆಯ್ಕೆ ಯಾವ್ದು ಅಂದ್ರೆ ABC ಎಲ್ಲಾನು ಕೂಡ ಸರಿಯಾಗಿದೆ ನೋಡಿ ಸ್ನೇಹಿತರೆ. ಬಟ್ ಈ ಚಿತ್ರದುರ್ಗ ಜಿಲ್ಲೆಯ
ಜಿಲ್ಲೆಯಲ್ಲಿ ಬರಲ್ಲ, ಇದು ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ. ಯಾವುದು? ಮಧುಗಿರಿ ಬೆಟ್ಟ. ಸೊ ಹಂಗಾಗಿ ಇದು ತಪ್ಪಾಗಿದೆ. ABC ಇಸ್ ಅ ಕರೆಕ್ಟ್ ಆನ್ಸರ್. 119ಕ್ಕೆ ಒಂದು ಸರಿಯಾದ ಉತ್ತರ. 120 ಈ ಕೆಳಗಿನ ತಪ್ಪಾದ ಜೋಡಿಯನ್ನ ಬರೆಯಿರಿ. ನೋಡಿ, ಕೃಷ್ಣರಾಜ ಸಾಗರ ಅಣೆಕಟ್ಟು ಇರೋದು ಮಂಡ್ಯದಲ್ಲಿ, ಬಟ್ ಇದು ಮೈಸೂರು ಅಂತಿದೆ. ಇಲ್ಲೇ ನಾವು ಕರೆಕ್ಟ್ ಆಗಿ ನಾವೇನು ಮಾಡೋದು ತಪ್ಪು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಹಂಗಾಗಿ ಇದು ತಪ್ಪಾದ ಜೋಡಿ. 121ನೇದು ನೋಡಿ ಸ್ನೇಹಿತರೆ, 121ನೇದು ಕೆಳಗಿನ ಹೇಳಿಕೆಯನ್ನ ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನ ಬರೆಯಿರಿ. ಓಕೆ, ಇಲ್ಲಿ ABC ಇಡೀ ಎಲ್ಲವೂ ಕೂಡ ಸರಿಯಾಗಿರೋದ್ರಿಂದ ಇದು ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ 122ನೇ ಕ್ವೆಶನ್ ನೋಡಿ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ಬಂದು ಯಾವುದು ಅಂದ್ರೆ ಕೋಸಿ ಯೋಜನೆ. ಇದು ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವೆಶನ್ ನೋಡಿ ಸ್ನೇಹಿತರೆ, ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನ ಬರೀರಿ. ಸೊ ಇಲ್ಲಿ ನೋಡಿ, ತೂತುಕುಡಿ ಅಂತಂದ್ರೆ ನಿಮ್ಗೆ ಇಲ್ಲಿ ತಮಿಳುನಾಡು ಅಂತ ಬರಬೇಕಾಗಿತ್ತು, ಕೇರಳ ಇರೋದ್ರಿಂದ ಇಲ್ಲೇ ತಪ್ಪಾದ ಆನ್ಸರ್ ಇದೆ ಸ್ನೇಹಿತರೆ. ಹಂಗಾಗಿ 123ಕ್ಕೆ 2 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, 124 ಪಟ್ಟಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಬಂದು ಒಂದು ಆಪ್ಷನ್ ಇದೇನಿದೆ ಇದು ಸರಿಯಾದ ಒಂದು ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. 125 ನೊಕ್ರೇನ್ ಜೈವಿಕ ಸಂರಕ್ಷಣಾ ವಲಯವು ಎಲ್ಲಿದೆ ಅಂತ ಹೇಳಿದ್ರೆ ಅದು ಮೇಘಾಲಯದಲ್ಲಿ ಇದೆ. ಇದು ಸರಿಯಾದ ಉತ್ತರ. 126 ದೇವನಹಳ್ಳಿಯಲ್ಲಿ ಹೆಚ್ಚಾಗಿ ಬೆಳೆಯುವ ಚಕ್ಕೋತ ಹಣ್ಣುಗಳನ್ನು ಶೀಂಗ್ಲದಲ್ಲಿ ದೊರೆಯುವಂತೆ ಮಾಡಿದಾಗ ಸೃಷ್ಟಿಯಾಗುವ ಉಪಯುಕ್ತತೆಯನ್ನ ಇದೇನಂತ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳ ಆಗಿರೋದ್ರಿಂದ ಇದು ಸ್ಥಳ ಉಪಯುಕ್ತತೆ. ಇದು ಸರಿಯಾದ ಉತ್ತರ. ಓಕೆ, ಮೊನೆಟಾ ಜುನೋ ಎಂಬ ಪದ ಅರ್ಥವು ಈ ಪದ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ ಈ ಪದವು ರೋಮನ್ ಪದದಿಂದ ಬಂದಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ 128 KPTCL ಇದರ ವಿಸ್ತೃತ ರೂಪ ಯಾವುದು? ಇದರ ವಿಸ್ತೃತ ರೂಪ ನೋಡಿ, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್. ಇದು ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. 129 ಇಲ್ಲಿ ತಪ್ಪಾದ ಜೋಡಿಯನ್ನ ನೀವು ಬರೀಬೇಕಾಗುತ್ತೆ. ಇಲ್ಲಿ ತಪ್ಪಾದ ಜೋಡಿ ಯಾವುದು ಅಂತ ಹೇಳಿದ್ರೆ 5ನೇ ಪಂಚವಾರ್ಷಿಕ ಯೋಜನೆ. ಇದು ತಪ್ಪಾಗಿದೆ ನೋಡಿ ಸ್ನೇಹಿತರೆ, 5ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ 130 ಇಲ್ಲಿ ಕೂಡ ನೀಲಿ ಕ್ರಾಂತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಮೀನುಗಳು ನೀಲಿ ಕ್ರಾಂತಿ ಆಗಿರೋದ್ರಿಂದ ಎಗೆ 3 ಎಲ್ಲಿದೆ ನೋಡಿ ಸ್ನೇಹಿತರೆ, 3ರಲ್ಲಿ ಇದೆ. ನೆಕ್ಸ್ಟ್ ಹಳದಿ ಕ್ರಾಂತಿ ಎಣ್ಣೆ ಬೀಜಗಳು ಅಂದ್ರೆ ಬಿಗೆ 1 ಇಲ್ಲಿ ಸರಿಯಾಗಿರೋದ್ರಿಂದ. ನೆಕ್ಸ್ಟ್ ನೋಡಿ ಸಿಗೆ ಯಾವುದು ಅಂದ್ರೆ ಬೆಳ್ಳಿ ಕ್ರಾಂತಿ ಮೊಟ್ಟೆಗಳ ಉತ್ಪಾದನೆ, ಸಿಗೆ 2 ಎಲ್ಲಿದೆ ಅದೇ ಸರಿಯಾದ. ಹಿಂಗಾಗಿ ಸರಿಯಾದ ಉತ್ತರ ಬಂದು ನಿಮಗೆ 4 ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ 131ಕ್ಕೆ ಕೆಳಗಿನ ಹೇಳಿಕೆಗಳನ್ನ ಓದಿರಿ, ತಪ್ಪಾದ ಹೇಳಿಕೆಗಳನ್ನ ಆರಿಸಿ ಬರೆಯಿರಿ. ಇಲ್ಲಿ ನೋಡಿ, ನಾಗರಿಕ ಆಡಳಿತ ವೆಚ್ಚ, ಸಂರಕ್ಷಣಾ ವೆಚ್ಚ, ಬಡ್ತಿ ಪಾವತಿ ಇವುಗಳು ಯೋಜನಾ ವೆಚ್ಚದ ಭಾಗವಾಗಿವೆ. ಸೊ ಇದು ಒಂದು ತಪ್ಪಾಗಿರುವಂತಹ ಹೇಳಿಕೆ 131ಕ್ಕೆ. ನೆಕ್ಸ್ಟ್ ನೋಡಿ 132 ಪ್ರಪಂಚದ ಮೊದಲ ಸಹಕಾರ ಸಂಘವು ರಾಬರ್ಟ್ ಓವನ್ ರವರಿಂದ ಸ್ಥಾಪಿಸಲ್ಪಟ್ಟ ವರ್ಷ ಯಾವುದು ಅಂದ್ರೆ 1844 ಸರಿಯಾದ ಉತ್ತರ. ನೆಕ್ಸ್ಟ್ 133 ಈ ಕೆಳಗಂಡ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಮೂಲಕ ದೇಶದಾದ್ಯಂತ ಏಕರೂಪ ಪಂಚಾಯತ್ ರಾಜ್ಯ ಸಂಸ್ಥೆಗಳು ಅಸ್ತಿತ್ವಕ್ಕೆ ತರಲಾಯಿತು. ಇಲ್ಲಿ ನೋಡಿ, ಇದರ ಸರಿಯಾದ ಉತ್ತರ 73ನೇ ತಿದ್ದುಪಡಿ ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ ನೋಡಿ, ವಿಶ್ವ ಗ್ರಾಹಕ ಹಕ್ಕುಗಳು ದಿನವನ್ನ ಈ ದಿನದಂದು ಆಚರಿಸ್ತಾರೆ. ಯಾವ ದಿನ ಅಂತಂದ್ರೆ ಗ್ರಾಹಕರ ದಿನ, ಕನ್ಸ್ಯೂಮರ್ ಡೇ ಅಂತ ಹೇಳಿ ಕರಿತೇವೆ. ಇದು ಮಾರ್ಚ್ 15 ಸರಿಯಾದ ಉತ್ತರ. ನಬಾರ್ಡ್ ಒಂದು ವಿಸ್ತೃತ ರೂಪ ಯಾವುದು? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಸರಿಯಾದ ಉತ್ತರ ಬಂದು 4 ನೋಡಿ ಸ್ನೇಹಿತರೆ. 136 ಜಿಗ್ಸಾ ಬೋಧನಾ ವಿಧಾನ ತಂತ್ರಗಳನ್ನ ಮೊದಲಿಗೆ ಅಭಿವೃದ್ಧಿಪಡಿಸಿದವರು ಯಾರು? ಎಲಿನ್ ಆರನ್ಸನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. 137 ಸೀಮಿತ ಪ್ರಮಾಣದ ವೇಳೆಯಲ್ಲಿ ಸೀಮಿತ ಅಳತೆಯ ವರ್ಗಕ್ಕೆ ಕೈಗೊಳ್ಳುವಂತಹ ಬೋಧನಾ ಚಟುವಟಿಕೆಯನ್ನ ಸೂಕ್ಷ್ಮ ಬೋಧನೆ ಅಂತ ಹೇಳಿ ಕರಿತೇವೆ, ಮೈಕ್ರೋ ಟೀಚಿಂಗ್ ಅಂತ ಹೇಳಿ ಕರಿತೇವೆ. ಓಕೆ, ನೆಕ್ಸ್ಟ್ 138 ಕೋಲ್ಟ್ ರವರು ಅನುಭವಾತ್ಮಕ ಕಲಿಕೆ ವೃತ್ತವು ಒಳಗೊಂಡಿರುವ ಒಟ್ಟು ಮೂಲ ಅಂಶಗಳ ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ ಇದಕ್ಕೆ 3 ಸರಿಯಾದ ಉತ್ತರ. ಹಂಗಾದ್ರೆ
ಎಷ್ಟು ಮೂಲಾಂಶಗಳಿದಾವೆ ಅಂದರೆ 4 ಮೂಲಾಂಶಗಳು ಇದ್ದಾವೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ 139 ಸಮಸ್ಯೆ ಪರಿಹಾರ ವಿಧಾನದ 6ನೇ ಹಂತ ಯಾವುದು ಅಂತಂದ್ರೆ ಸರಿಯಾದ ಉತ್ತರ ಒಂದು ಸಮಸ್ಯೆ ಪುಷ್ಟೀಕರಣ. ಇದು ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ 140 ಈ ರೀತಿಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಯ ಗುಂಪಿಗೆ ಸೇರದ ಪದವನ್ನ ಪತ್ತೆ ಹಚ್ಚಬೇಕು. ಅಂದ್ರೆ ಒಂದು ವರ್ಗದಲ್ಲಿ ಇರುವಂತ ಒಂದು ಶಬ್ದವನ್ನ ಅನ್ರಿಲೇಟೆಡ್ ಅಂತೇಳಿ ಇದನ್ನ ವರ್ಗೀಕರಣ ಮಾಡ್ತೀವಲ್ವಾ. ಸೊ ಹಿಂಗಾಗಿ ಇದು ವರ್ಗೀಕರಣ ಪರೀಕ್ಷೆ. ಇದು ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ರಾಜ್ಯಶಾಸ್ತ್ರವು ಸಮಾಜಶಾಸ್ತ್ರದ ಭಾಗವಾಗಿದೆ. ಇದು ರಾಜ್ಯಗಳ ಸ್ಥಾಪನೆ ಸರ್ಕಾರದ ತತ್ವಗಳ ಅಧ್ಯಯನ ಮಾಡ್ತದೆ ಅಂತ ಹೇಳಿ ಹೇಳಿದವರು ಯಾರು ಅಂತಂದ್ರೆ JW ಗ್ಯಾಡ್ನರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ಈ ಕೆಳಗಿನ ಒಂದು ಸಮಿತಿ ಸಮಾಜ ವಿಜ್ಞಾನದ ಪಠ್ಯಕ್ರಮವು ಇತಿಹಾಸ, ಭೂಗೋಳ, ಪೌರನೀತಿ, ಅರ್ಥಶಾಸ್ತ್ರ ಜೊತೆಗೆ ಸಮಾಜಶಾಸ್ತ್ರವನ್ನು ಒಳಗೊಂಡಿರಬೇಕು ಅಂತ ಹೇಳಿದವರು ಶಿಫಾರಸು ಮಾಡಿದವರು ಯಾರು ಅಂತಂದ್ರೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2005. ಇದು ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಹೇಳಿಕೆ 1A B ಅಂತ ಕೊಟ್ಟಿದ್ದಾರೆ. ಇಲ್ಲಿ 143ಕ್ಕೆ ಸರಿಯಾದ ಉತ್ತರ 3. ಹೇಳಿಕೆ A ಸರಿ, ಹೇಳಿಕೆ B ಕೂಡ ಸರಿ ಆಗಿರುತ್ತದೆ. ಅದು ಸರಿಯಾದ ಉತ್ತರ. 144ಕ್ಕೆ ನೋಡಿ ಘಟಕ ಪರೀಕ್ಷೆಯಲ್ಲಿ ಇದು ಪ್ರಶ್ನೆ ಪತ್ರಿಕೆ ಕನ್ನಡಿಯಂತೆ ಯಾವುದು ಬ್ಲೂ ಪ್ರಿಂಟ್ ಅಂತ ನಮಗೆ ಮೊದಲು ಬರುತ್ತೆ. ಅಂದ್ರೆ ಘಟಕ ಪರೀಕ್ಷೆಯ ನೀಲಿ ನಕಾಸೆ 2 ಸರಿಯಾದ ಉತ್ತರ. 145ಕ್ಕೆ ನೋಡಿ ಕಲಿಕೆ ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಫಲತೆ ಮತ್ತು ವಿಫಲತೆ ಗುರುತಿಸಲು ಸಹಕಾರಿಯಾಗುವ ಸಾಧನ ಪರೀಕ್ಷೆ ಯಾವುದು? ನೈದಾನಿಕ ಪರೀಕ್ಷೆ. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ 146 ಇದು ವಿದ್ಯಾರ್ಥಿಗಳಲ್ಲಿ ಸ್ಥಳ ಪ್ರಜ್ಞೆಯನ್ನು ಬೆಳೆಸಲು ಇದು ಸೂಕ್ತವಾದ ಸಾಧನವಲ್ಲ ಅಂತ ಕೇಳಿದ್ದಾರೆ. ಸೂಕ್ತ ಸಾಧನ ಭೂಪಟಗಳು ಸೂಕ್ತ ಸಾಧನ, ಗೋಳಗಳು ಮತ್ತು ಅಟ್ಲಸ್ ಅನ್ನ ಸ್ಥಳವನ್ನ ವೀಕ್ಷಣೆ ಮಾಡೋದಕ್ಕೆ ಬಳಸ್ತೇವೆ. ಬಟ್ ಇದು ಆಪ್ಷನ್ 4 ಏನಿದೆಯಲ್ಲ ಕಾಲರೇಖೆಗಳು, ಸೊ ಇದು ಸರಿಯಾದ ಉತ್ತರ ಆಗಿರುತ್ತೆ ನೋಡಿ ಸ್ನೇಹಿತರೆ. ಸಮಾಜ ವಿಜ್ಞಾನವು ಮಾನವ ಸಂಬಂಧಗಳ ಅಧ್ಯಯನ ಆಗಿದೆ ಅಂತ ಹೇಳಿ ಯಾರು ಕರೀತಾರೆ, ಯಾರು ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ ಮಿಚೆಲ್ಸ್ ರವರು. ಓಕೆನಾ. ನೆಕ್ಸ್ಟ್ ನೋಡಿ 148 ಈ ಕೆಳಗಿನವುಗಳಲ್ಲಿ ಒಂದು ಕ್ರಮಾನುಗತ ಬೋಧನೆಯ ನೇರವಾಗಿ ಕ್ರಿಯಾಜನ್ಯ ಅನುಬಂಧ ಕಲಿಕೆ. ಇದನ್ನ ಸ್ವಲ್ಪ ಇದರಲ್ಲಿ ಕನ್ಫ್ಯೂಸ್ ಇದೆ. ಸೊ ಇದನ್ನ ಫೈನಲ್ ಕೀ ಆನ್ಸರ್ಗಳಲ್ಲಿ ನೋಡೋಣ ಸ್ನೇಹಿತರೆ. ನೆಕ್ಸ್ಟ್ ನೋಡಿ 149 ಶಾಲೆಯನ್ನ ಸಮುದಾಯದೆಡೆಗೆ ಕೊಂಡೊಯ್ಯುವುದು ಒಂದು ಸಮುದಾಯ ಕಾರ್ಯಕ್ರಮ ಯಾವುದು ಅಂತಂದ್ರೆ ಸಮುದಾಯದ ಒಬ್ಬ ಸಂಪನ್ಮೂಲ ವ್ಯಕ್ತಿಯನ್ನ ಶಾಲೆಗೆ ಆಹ್ವಾನಿಸಿರೋದ್ರಿಂದ ಆ ಸಂಪನ್ಮೂಲ ವ್ಯಕ್ತಿ ಸಮುದಾಯದ ಬಗ್ಗೆ ಭಾಷಣ ಮಾಡೋದ್ರಿಂದ ಸೊ ಅದು ಕಲಿಸಂಗಾಗುತ್ತೆ. ಇದು ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ 3 ಸರಿಯಾದ ಉತ್ತರ ಆಗಿರ್ತದೆ. 150 ನೋಡಿ ಇಲ್ಲಿ ಕೂಡ ಪಟ್ಟಿ A ಪಟ್ಟಿ B ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಸರಿಯಾದ ಉತ್ತರ ಬಂದು 2. ಓಕೆನಾ, 2 ಸರಿಯಾದ ಉತ್ತರ ಸ್ನೇಹಿತರೆ. ಸೊ ನಿಮ್ಮ ಒಂದು ಫೈನಲ್ ಕೀ ಆನ್ಸರ್ಗೆ ಎಲ್ಲರೂ ವೇಟ್ ಮಾಡಿದ್ರೆ ಸೊ ವೇಟ್ ಮಾಡಿ, ಅಲ್ಲಿ ಇಲ್ಲಿ ಎಲ್ಲ ಸರಿಯಾಗಿರುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಓಕೆ ಸ್ನೇಹಿತರೆ.